ಮತ್ತೆ ನಾವು ಬೆಳಗ್ಗೆ 7 ಗಂಟೆಗೆ ಬಂದ್ಬಿಡ್ತೀವಿ. ಇಂಗ್ಲೀಷ್ ಬಂದ್ಬಿಡ್ತದೆ. ಇವಾಗ ಯಾಕೆ ಎತ್ಬಿಡ್ಬೋದಲ್ಲ. ಇನ್ನು ಮುಂದೆ ಇಲ್ಲಿ ಮಾತ್ರ ಚಿಕ್ಕದೈತೆ ನೋಡು. ಅದು ನೋಡು, ಇದು ಕಟಿಂಗ್ ಸ್ಲಿಪ್ ಮಾಡಿಬಿಡ್ತಾರೆ. ಆಚೆ ಕಡೆ ಅದು ಹಿಡಿದೆ ಬೆಂಡ ಇದೆ. ಆಚೆ ಕಡೆ ಬೆಂಡ ಇದೆ. ನೋಡ್ತಾನೆ ಅವರೇ ಚೆಕ್ ಮಾಡ್ತಾರೆ. ರೋಡ್ ಕಾಣಿಸ್ತದೆ ಬರೋದು. ಗಡರಲ್ಲಿ ಮೀಟ್ ಇರೋದು ಇದೆಲ್ಲ ಸುಡಿದೆ ಬೆಳ್ಳ ಇಲ್ಲಿ ಲೈಟಿಂಗ್ ನೋಡುತ್ತೆ. ಮುಚ್ಚಬೇಡ ಮುಚ್ಚಬೇಡ. ಇಲ್ಲಿ ಆಟ ಅಂದ್ರೆ ಕಿತ್ತಣ್ಣ ನೋಡ ಅಲ್ಲಿ ಇರ್ತಾನೆ. ದೇವಸ್ಥಾನದಲ್ಲಿ ಪುರಾತನ ಕಾಲದ ದೇವಸ್ಥಾನ ಆಗಿದ್ದು ಇದೇ ಫೆಬ್ರವರಿಯಲ್ಲಿ 15-16 ಇನಾಗ್ರೇಷನ್ ಹೊಸದಾಗಿ ಇನಾಗ್ರೇಷನ್ ಆಗಿತ್ತು. ಅದಲ್ಲದೆ ಶಿವರಾತ್ರಿ ಹಬ್ಬ ಕೂಡ ಮಾರ್ಚ್ ಗ್ರ್ಯಾಂಡಲ್ಲಿ ಆಗಿತ್ತು. ಅಪಾರ ಸಂಖ್ಯೆ ಜನಸಂಖ್ಯೆ ಇದ್ದಿದ್ದರಿಂದ ಉಂಡೆ ಕಾಸನ್ನು ಜಾಸ್ತಿ ಬಿದ್ದಿತ್ತು ಅಂತ ಊರಲ್ಲೆಲ್ಲ ಮಾತಾಡಿ ಒಂದಿನ ಡೇಟ್ ಫಿಕ್ಸ್ ಮಾಡಿ ತೆಗೆಯೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅಷ್ಟರಲ್ಲಿ ಈ ಕಳ್ಳರು ತನ್ನ ಕೈ ಚಳಕವನ್ನು ತೋರಿಸಿದ್ದಾರೆ. ಇವರು ಕಳ್ಳರು ಈ ಮುತ್ಕಟ್ಟೆಯಲ್ಲಿ ಇದೊಂದೇ ಅಲ್ಲ, ಈ ಹಿಂದೆ ವಾಹನಗಳನ್ನು ಕಳ್ತನ ಮಾಡಿದ್ರು. ಇದೇ ದೇವಸ್ಥಾನದಲ್ಲಿ ಮುಂಚೆ ಕಳ್ತನ ಮಾಡಿ ಇಲ್ಲೇ ಸಿಕ್ಕಿದ್ವಿ, ಏನು ಮುಟ್ಟಕ್ಕಾಗ್ದಿರಿ ಇಲ್ಲೇ ಕೈ ಕಾಲು ಎಲ್ಲ ಸ್ವಾಧೀನ ತಪ್ಪಿ ಇಲ್ಲೇ ಸಿಕ್ಕಿದ್ರು. ಉಂಡಿ ಹಣ ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ ಈ ಸಲ. ಆದಷ್ಟು ಬೇಗ ಪೊಲೀಸ್ ಇಲಾಖೆಯವರು ಕ್ರಮ ವಹಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತೀವಿ. ಈ ಮುತ್ಕಟ್ಟಿ ಬಂಡಾರಳ್ಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪುರಾತನ ಕಾಲದ ಇತಿಹಾಸದ ಒಂದು ದೈವಶಕ್ತಿ ಅದು. ಆದರೂ ಸಹ ಇದು ಫೆಬ್ರವರಿ 15-16 ಇನಾಗ್ರೇಷನ್ ಇತ್ತು. ಮತ್ತು ಮಾರ್ಚ್ 8ಕ್ಕೆ ಮಹಾಶಿವರಾತ್ರಿ ಜಾತ್ರೆ ಇತ್ತು. ಎರಡೂ ಕಡೆಗೂ 2 ಸಾರಿನೂ ಉಂಡಿ ಕಾಸು ಮತ್ತು ಅಲ್ಲಿರ್ತಕ್ಕಂಥ ಒಂದು ಇದರಿಂದ ಜನಸಂಖ್ಯೆ ನೋಡಿಬಿಟ್ಟು ಸಾವಿರಾರು ಜನ ಭಕ್ತಾದಿಗಳು ಬಂದಿರೋಂಥ ಒಂದು ಉಂಡಿ ಕಾಸನ್ನು ಯಾರು ನೋಡಿ ಅದನ್ನು ಉಪಯೋಗಿಸಿಕೊಂಡು ನೈಟು ಬಂದು ದೇವಸ್ಥಾನದ ಬಾಗಿಲೆಲ್ಲ ಡೋರ್ ಓಪನ್ ಮಾಡಿ ಅದು ಬರೀ ಉಂಡಿ ಕಾಸು ಮಾತ್ರ ತಗೊಂಡೋಗಿದ್ದಾರೆ. ಆದರೂ ಒಳಗಡೆ ಇನ್ನೂ ವಸ್ತುಗಳು ಮತ್ತು ಗಂಟೆಗಳು ಕೆಲವಾರು ವಸ್ತುಗಳೆಲ್ಲ ಇದ್ದಾವೆ. ಆಲ್ರೆಡಿ ಯಾವ ಮುಟ್ಟಕ್ಕೆ ಅವರಿಗೆ ಇತಿಹಾಸ ಆಗಲಿಲ್ಲ. ಮುಂದೆ ಸಾರಿ ಇದೇ ಥರ ಆಗಿ ಅದರಿಂದ ಒಂದು ಪ್ರಯೋಗ ಆಗಿ ಇದಾಗಿತ್ತು, ಅವ್ರಿಗೊಂದು ಪ್ರಯೋಗ ಆಗಿಬಿಟ್ಟಿತ್ತು. ಆಲ್ರೆಡಿ ಈ ಸಾರಿ ಅಷ್ಟೇ ಏನೋ ಒಂದು ಸೂಚನೆಯಿಂದ ಪ್ರಯೋಗ ಆಗಿ ಈಗ ಬರೀ ಹಣಕ್ಕೆ ಮಾತ್ರ ಉಂಡಿ ಹಣಕ್ಕೆ ಮಾತ್ರ ಈಗ ಹೋಗಿದ್ದಾರೆ, ಡೋರ್ ಹೊರಟಿದ್ದಾರೆ. ಇದು ಬಂಡಾರಳ್ಳಿ ಬಸವೇಶ್ವರದ ಇತಿಹಾಸದಲ್ಲಿ ಮುತ್ಕಟ್ಟಿ ಗ್ರಾಮಕ್ಕೆ ಫೇಮಸ್ ಆಗಿತ್ತು. ಅಂಥದ್ರಲ್ಲಿ ಯಾವುದೋ ಸೂಚನೆಯಿಂದ ಇದು ಸಮಸ್ಯೆ ಆಗೈತೆ. ನೈಟು ಎಷ್ಟೊತ್ತಲ್ಲಿ ಆಗಿರ್ಬೋದು? ಇದು ನೈಟು ಒಂದು 2ರಿಂದ ಬೆಳಗ್ಗೆ ಒಂದು 4 ಗಂಟೆ ಒಳಗಡೆ ಆಗೈತೆ. ಯಾರೋ ಒಬ್ಬರಿಬ್ಬರು ಮಾಡಿರೋಂಥ ಕೆಲಸನ ಇಲ್ಲ ಯಾರನ್ನ ಒಬ್ಬರು ಮಾಡಿರೋಂಥದ್ದು? ಇದು ಯಾರು ಅಂತೆಲ್ಲ ಗೊತ್ತಿಲ್ಲ. ರಾತ್ರಿ ಆನೆಕಲ್ಲು ಕರಗದ ಉತ್ಸವ ಇರೋದ್ರಿಂದ ನಾವು ಅದನ್ನು ಯಾರೂ ಕಂಡುಹಿಡಿಯೋಕೆ ಆಗ್ತಾಯಿಲ್ಲ. ಬೇಜಾನ್ ಗಾಡಿಗಳೆಲ್ಲ ಬರ್ತಾಯಿತ್ತು ಹೋಗ್ತಾಯಿತ್ತು, ಅದರಿಂದ ಅನುಭವ ಬರ್ತಾಯಿಲ್ಲ. ಈಗ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಡಬೇಕು. ಈಗ ಗ್ರಾಮಸ್ಥರಿಗೆಲ್ಲ ವಿಷಯ ತಿಳಿಸಿದ್ದೀವಿ. ಗ್ರಾಮಸ್ಥರೆಲ್ಲ ಬಂದು ಸೂಚನೆ ನೋಡ್ಕೊಂಡು ಹೋಗಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು, ಒಂದು ಸೂಚನೆ ಕೊಟ್ಟು ಮಾಡಬೇಕು ಅಂತ ಇದ್ದೀವಿ. ಆಲ್ರೆಡಿ ಭಗವಂತಂದು ಭಾರಿ ಸತ್ಯ ಇರೋದ್ರಿಂದ ಒಳಗಡೆ ಯಾವ ವಸ್ತುಗಳು ಮುಟ್ಟಿಲ್ಲ, ಬರೀ ಉಂಡಿ ಹೊಡೆದು ಓಡೋಗಿದ್ದಾರೆ. ಬೀಗ ಮುರಿದು ಉಂಡಿಯಲ್ಲಿ ದುಡ್ಡು ತಗೊಂಡೋಗಿದ್ದಾರೆ. ಬೇರೆ ಇನ್ನೇನು ವಸ್ತುಗಳು? ಎಲ್ಲ ವಸ್ತುಗಳು ಹಂಗೆ ಇದ್ದಾವೆ. ಏನೇ ಬೆಳ್ಳಿ ಐಟಮ್ ಅದೆಲ್ಲ ಇತ್ತು? ಬೆಳ್ಳಿ ಐಟಮ್ ಇದೆ, ಮತ್ತು ಕಂಚಿನ ಐಟಮ್ ಇದೆ, ಎಲ್ಲ ಇದೆ. ಅದೇನು ಮುಟ್ಟಿಲ್ಲ? ಏನು ಮುಟ್ಟಿಲ್ಲ. ನಿಮ್ಮ ಹೆಸರು? ಲಿಂಗಪ್ಪ, ಮುತ್ಕಟ್ಟಿ ಪೂಜಾರಿ ಲಿಂಗಪ್ಪ. ಬೀಗಗಳು ತೋರಿಸ್ಬಿಟ್ಟು ಆ ಕಡೆ ಎಷ್ಟು ದಪ್ಪ ಐತೆ? 15 ಮೀಟರ್ ಹಾಕೋರೆ.
ಜಾಸ್ತಿ ಮರ ಆ ಸಬ್ಜೆಕ್ಟ್ ಕನ್ನಡದಲ್ಲಿ ಯಾರು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅವರು. ಬೇರೆ ದಿನ ಆಗಿದ್ರೆ ಗಾಡಿ ಬಂದರೆ ಅಬ್ಸರ್ವ್ ಆಗ್ತದೆ. ಲೋಕಲ್ ಅವರು ನೋಡಿದ್ರೆ ನಾಯಿಗೆ ಬಗಳಲ್ಲ. ಈಗ